ಕರ್ನಾಟಕ ರಾಜ್ಯದ ಇತಿಹಾಸ ಪುಟಕ್ಕೆ ಇಡೀ ಭಾರತ ದೇಶ ನಮ್ಮನ್ನ ಗಮನಿಸ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ ಮಾತು ಕೂಡ ತಮಗೆಲ್ಲ ನೆನಪಿರಬೇಕು. ಇದೇ ವಿಧಾನಸೌಧದಲ್ಲಿ ಬಂದು ವಿಶ್ವದ ಅನೇಕ ನಾಯಕರುಗಳು ದೆಹಲಿಗೆ ಹೋಗಿನ ಮುನ್ನ ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಬಂದು ಹೋಗ್ತಾ ಇದ್ದಾರೆ ಅಂತೇಳಿ. ಮೊನ್ನೆ ಕೂಡ ಪ್ರೈಮ್ ಮಿನಿಸ್ಟರ್ ರೈಲ್ವೆ ವಿಚಾರಕ್ಕೆ ಬಂದಾಗ ಇದು ಗ್ಲೋಬಲ್ ಸಿಟಿ ಅಂತ ಹೇಳಿ ಅವರು ಕೂಡ ಇದನ್ನ ಪ್ರಸ್ತಾವನೆಯನ್ನು ಮಾಡಿ ಪ್ರಶಸ್ತಿಯನ್ನು ಮಾಡಿದ್ದು ತಾವೆಲ್ಲ ಗಮನಿಸಿದ್ದೀವಿ. ರಾಜೀವ್ ಗಾಂಧಿಯವರು ಒಂದು ಹೊಸ ಸಂವಿಧಾನವನ್ನ 74ನೇ ತಿದ್ದುಪಡಿಯನ್ನ ಈ ದೇಶಕ್ಕೆ ನಮ್ಮ ಆಡಳಿತ ಸುಧಾರಣೆಯನ್ನು ತರಬೇಕು, ಪಂಚಾಯತ್ ರಾಜ್ ಮತ್ತು ನಮ್ಮ ಲೋಕಲ್ ಬಾಡಿ ಕಾರ್ಪೊರೇಷನ್, ಸಿಎಂಸಿ, ಟಿಎಂಸಿ ಇವೆಲ್ಲ ಕೂಡ ತರಬೇಕು ಅಂತೇಳಿ 74-73ನೇ ತಿದ್ದುಪಡಿಯನ್ನ ತಂದರು. ನಾವು ಅದನ್ನ 1993ರಂದು ಜೂನ್ 1ನೇ ತಾರೀಕಿಂದ ಸಂವಿಧಾನ 74ನೇ ತಿದ್ದುಪಡಿಯನ್ನು ನಾವು ಜಾರಿಗೆ ತಂದಿದ್ದೇವೆ. ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಇದು 225 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ನಮ್ಮ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿನಿಯಮ 1976ನೇ ಅಡಿಯಲ್ಲಿ ಜಾರಿ ಬಂತು. 16/2/7ರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಸೂಚನೆ ಕೂಡ 198 ವಾರ್ಡ್ಗಳಿಗೆ ಸುಮಾರು 770 ಚದರ ಮೀಟರ್ ವ್ಯಾಪ್ತಿಯಲ್ಲಿ ಇದನ್ನು ನಾವು ಜಾರಿಯನ್ನಗೊಳಿಸಿತು. ಇವತ್ತು 22/9/2014ರಂದು ಅಂದಿನ ಸರ್ಕಾರ ನಮ್ಮ BS ಪಾಟೀಲ್ ರವರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಸಿದ್ದಯ್ಯನವರು ಮತ್ತು ರವಿಚಂದ್ರನ್ ಅವರ 3 ಜನರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದು ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿತು. ಸುಮಾರು 15ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಪರಿಣಿತರು, 1,000ಕ್ಕೂ ಹೆಚ್ಚು ನಾಗರಿಕರು ಸಭೆಗಳನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನು ಕೊಟ್ಟರು. 2014ರಿಂದ 2018ವರೆಗೆ ಒಟ್ಟು 9 ವರದಿಗಳನ್ನು ನೀಡಿ ಒಂದು ಕರಡು ಮಸೂದೆಯನ್ನು ಕೂಡ ಸರ್ಕಾರಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಯಿತು. ಆದರೆ 24/7/15ರಂದು ಬಿಬಿಎಂಪಿಯಲ್ಲಿ 3 ಭಾಗಗಳಾಗಿ ವಿಂಗಡಿಸುವ ಬಗ್ಗೆ ಒಂದು ಉದ್ದೇಶದಿಂದ ಒಂದು ತಿದ್ದುಪಡಿಯನ್ನು ಕೂಡ ತಂದಿದ್ರು. ಆ ತಿದ್ದುಪಡಿ ರಾಜ್ಯಪಾಲರ ಅನುಮೋದನೆ ಸಲ್ಲಿಸಲಾಯಿತು. ಆದರೆ ಅದು ಕಾರ್ಯರೂಪಕ್ಕೆ ತರಕ್ಕೆ ಆಗಲಿಲ್ಲ. ಬದಲಾದ ಸನ್ನಿವೇಶದಲ್ಲಿ 26/7/19ರಂದು ಅದನ್ನ ರಾಜ್ಯ ಸರ್ಕಾರವು ಕೂಡ ಆ ವಿಧೇಯಕವನ್ನು ಕೂಡ ವಿಡ್ರಾ ಮಾಡಿತು. ಇವತ್ತು ನಮ್ಮ ಪಾಲಿಗೆ ಇದು ಬಂದಿದೆ. ಇವತ್ತು 18/7/23ರಂದು ಮತ್ತೆ ನಾವು ಇದೇ ನಮ್ಮ ನಿವೃತ್ತ ಚೀಫ್ ಸೆಕ್ರೆಟರಿ ಅಂತ BS ಪಾಟೀಲ್ ರವರ ನೇತೃತ್ವದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಸಮಿತಿಯ ರಚನೆಯನ್ನು ಮಾಡಿ ಸಿದ್ದಯ್ಯನವರು, ಪ್ರೊಫೆಸರ್ ರಾಜೀವ್ ಗೌಡ್ರು, ರವಿಚಂದ್ರನ್ ರವರು ಇವರೆಲ್ಲ ಕೂಡ ಚರ್ಚೆ ಮಾಡಿ ಅವ್ರಿಗೊಂದು ಜವಾಬ್ದಾರಿಯನ್ನು ವಹಿಸಿ 12/7/24ರಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ವಿಧೇಯಕವನ್ನ ಕರಡನ್ನ ಕರಡ ಒಂದು ನೋಟಿಫಿಕೇಶನ್ ಮಾಡಲಿಕ್ಕೆ ಆವತ್ತು ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಅನ್ನ ಮಾಡಲಾಯಿತು. 25/7/24ರಂದು ಅದರಲ್ಲಿ ಬೇಕಾದಷ್ಟು ಕೆಲವು ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಬೇಕು ಅಂತ ಹೇಳಿ ನಾನು ಅದನ್ನು ಮಂಡಿಸಿದೆ. ಕೆಲವರೆಲ್ಲ ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಅಂತ ಹೇಳಿ ನನ್ನ ವಿರೋಧ ಪಕ್ಷದ
ಬಿಜೆಪಿ ನಾಯಕರು ಎಲ್ಲ ಕೂಡ ಸಲಹೆಯನ್ನ ಕೊಟ್ಟರು. ನಾನು ಅದಕ್ಕೆ ಒಪ್ಪಿ ನಾನು ಆತುರವಾದಂಥ ತೀರ್ಮಾನ ಯಾವುದು ಮಾಡೋದು ಸರಿ ಇಲ್ಲ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಅವರೆಲ್ಲ ಸದಸ್ಯರನ್ನ ಗಮನದಲ್ಲಿಟ್ಟುಕೊಂಡು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅಭಿಪ್ರಾಯದಂತೆ ನಾನು ಒಂದು ಸದನ ಸಮಿತಿಯನ್ನು ಕೂಡ ರಚನೆಯನ್ನು ನಮ್ಮ ಸರ್ಕಾರ ಮಾಡಿತು. ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಮತ್ತು ಜನತಾದಳ ಎಲ್ಲ ಸದಸ್ಯರನ್ನು ಕೂಡ ಸುಮಾರು 15 ಸದಸ್ಯರನ್ನ ನೇಮಕ ಮಾಡಿ ಅವರು ಕಾರ್ಯವ್ಯಾಪ್ತಿಯನ್ನು ಅವರು ಮಾಡಿ ಸುಮಾರು 3 ತಿಂಗಳ ಕಾಲ ಅವರಿಗೆ ಕಾಲಾವಧಿಯನ್ನು ಕೊಟ್ಟು ಅವರು ಪ್ರವಾಸ ಮಾಡಿ ಚರ್ಚೆ ಮಾಡಿ ಅನೇಕ ಸಂಸದೀಯ ವ್ಯವಹಾರದವರು ಕೂಡ ಎಲ್ಲ ಚರ್ಚೆ ಮಾಡಿ ಕಾನೂನಿನ ಸಂಘಟನೆಯಲ್ಲಿ 3 ತಿಂಗಳಲ್ಲಿ ಅವರು ಅನೇಕ ಸುಮಾರು 15ಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿ ಒಂದು ವರದಿಯನ್ನು ಕೂಡ ಅವರು ಕೊಟ್ಟರು. ಸೊ ಎಲ್ಲರೂ ಕೂಡ ಆ ಸಭೆಯಲ್ಲಿ ಬಹುತೇಕ ನಾಯಕರುಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರೆಲ್ಲ ಕೂಡ ಅವರ ಅಭಿಪ್ರಾಯನ ಸಲ್ಲಿಸಿದ್ದಾರೆ. ಇವತ್ತು 10/3/25 ವಿಧಾನಸಭೆಯ ಕೆಲವು ತಿದ್ದುಪಡಿಯನ್ನು ಕೂಡ ಅವತ್ತು ಅನೇಕ ಸಲಹೆಗಳ ಮೇರೆಗೆ ನಾವು ಮಾಡಿದ್ದೇವೆ. ವಿಧಾನ ಪರಿಷತ್ನಲ್ಲೂ ಕೂಡ ಕೆಲವರು ಸಲಹೆಗಳನ್ನು ಕೊಟ್ಟರು, ಅದು ಕೂಡ ತಿದ್ದುಪಡಿಯನ್ನು ಮಾಡಿ ಒಟ್ಟಾರೆ 23/4/2025 ಇದನ್ನ ಅಲ್ಲ 23/4/25 ಇದನ್ನ ಕಳಿಸಿ ನಮ್ಮ ಗವರ್ನರ್ ಅವರು, ರಾಜ್ಯಪಾಲರವರು ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. 24/4/25 ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮ 24ರ ನಮ್ಮ ಏನು ಒಂದು ರಾಜ್ಯಪಾಲರ ಅಂಕಿತ ವಿಶೇಷ ಸಂಚಿಕೆಯಲ್ಲಿ ಕೂಡ ನಾವು ಅದನ್ನ ಪ್ರಕಟಣೆ ಮಾಡಿ 14/5/2005 ದಿನಾಂಕದಿಂದ ಅಧಿಸೂಚನೆಯನ್ನ ಬೆಂಗಳೂರು ನಗರದ ಆಡಳಿತವನ್ನು ವ್ಯವಸ್ಥೆ ಮಾಡಲಿಕ್ಕೆ ಪ್ರಕರಣವನ್ನ ಹಾಗೂ ಉಪಬಂಧುವನ್ನ 15/5 ಈ ಡೇಟ್ ಬಹಳ ಇಂಪಾರ್ಟೆಂಟ್ 15/5/2025 ಜಾರಿಗೆ ಬರುವಂತೆ ಅದನ್ನ ಗೊತ್ತುಪಡಿಸಲಾಯಿತು. ಸೊ ಆವತ್ತು ನಮ್ಮ ಗ್ರೇಟರ್ ಬೆಂಗಳೂರು 15th May 1925 ಇಂದ ಅದನ್ನ ಗೊತ್ತುಪಡಿಸಿ ಆವತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದು ಅಸ್ತಿತ್ವಕ್ಕೆ ಬಂತು. ಅದಾದ ನಂತರ ನಾವು ಅಧಿಸೂಚನೆ ಕೂಡ ಅವತ್ತೇ ಹೊರಡಿಸಲಾಯಿತು. 19/7/2025 5 ನಗರಗಳಾಗಿ ಪಾಲಿಕೆ ವಿವರಗಳೊಂದಿಗೆ 30 ದಿನಗಳ ಸಲಹೆಯನ್ನು ಕೂಡ ನಾನು ಈ ಮಧ್ಯದಲ್ಲಿ ಎಲ್ಲ ವಿರೋಧ ಪಕ್ಷದ ನಾಯಕರ ಸಭೆಯನ್ನು ಕೂಡ ಕರೆದಿದ್ದೆ, ಚರ್ಚೆ ಮಾಡಿದ್ದೆ, ಆಡಳಿತ ಪಕ್ಷದವ್ರನ್ನು ಕೂಡ ಕರೆದು ಕೇಳಿದೆ. ಎಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡು ಒಟ್ಟು ಎಷ್ಟು ಮಾಡಬೇಕು ಅನ್ನೋದು ಕೇಳಿ ಕೊನೆಗೆ ಎಲ್ಲರೂ ಒಟ್ಟಾರೆ ಕೆಲವರು 3 ಅಂದ್ರು, ಕೆಲವರು 4 ಅಂದ್ರು, ಕೆಲವರು 5 ಅಂತ ಅಂದ್ರು. ಒಟ್ಟಾರೆ 5 ಮಾಡೋದು ಅಂತೇಳಿ ಆಡಳಿತ ದೃಷ್ಟಿಯಿಂದ ಫಾರ್ ಎ ಬೆಟರ್ ಗವರ್ನೆನ್ಸ್, ಎಫೆಕ್ಟಿವ್ ಡೆಲಿವರಿ ಮತ್ತು ಎಲ್ಲರೂ ಕೂಡ ಬಹಳ ಕೋಆರ್ಡಿನೇಷನ್ ಇರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಅದನ್ನ 5 ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿ ಅದಕ್ಕೆ 25/8/25 ಸೊ ಅನೇಕ ಸಲಹೆಗಳು ಕೂಡ ನಮಗೆ ಬಂತು. 55 ಅಪೇಕ್ಷೆಗಳು ಕರೆದಿದ್ದು ನಾವು ಅದಕ್ಕೆ 5 ಅಂತ ಮಾಡಿದ್ಮೇಲೂ ಕೂಡ ಏನೇನು ಅಬ್ಜೆಕ್ಷನ್ಸ್ ಬೇಕು ಅಂತ ಕರೆದಿದ್ದು. ಸುಮಾರು 55 ಜನ ಅನೇಕ ಅಬ್ಜೆಕ್ಷನ್ಗಳನ್ನ ಕೆಲವು ಸಲಹೆಗಳನ್ನು ಕೂಡ ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ಮಾಡಿ ಕೊನೆಗೆ ರಾಜ್ಯಪಾಲರಿಗೆ ಅದನ್ನ ಕಳಿಸ್ಕೊಟ್ಟು 5 ನಗರಗಳ ಪಾಲಿಕೆಗೆ ಗಡಿಯನ್ನು ಕೂಡ ಕಡತವನ್ನು ಕೂಡ ನಾವು ಸಲ್ಲಿಸಿ ಅದನ್ನ ಅಪ್ರೂವಲ್ ಕೂಡ ಗವರ್ನರ್ ಅವರು ಕೊಟ್ಟಿದ್ದಾರೆ. 26/8/25 ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 24 ಜಾರಿಗೊಂಡು ಅದನ್ನು ಕೂಡ 120 ದಿನಗಳ ಕಾಲ ಆ ಪ್ರಾಧಿಕಾರಗಳನ್ನು ರಚಿಸಿ ನಾವೀಗಾಗಲೇ ಆದೇಶವನ್ನ ಕೊಟ್ಟಿದ್ದೇವೆ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಪ್ರಾಧಿಕಾರ ಕೂಡ ರಚನೆಯಾಗಿ ಆದೇಶ ಆಗಿದೆ. 75 ಜನ ಅದಕ್ಕೆ ಯಾರು ಇಲ್ಲಿ ಸ್ಥಳೀಯದಲ್ಲಿ ವಿಧಾನಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ, ವಿಧಾನ ಪರಿಷತ್ನಲ್ಲಿ ಆಯ್ಕೆಯಾಗಿದ್ದಾರೆ, ಲೋಕಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ, ಇವರೆಲ್ಲರೂ ಕೂಡ ಆ ಇಲ್ಲಿಗೆ ಸದಸ್ಯರಾಗಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮತ್ತು ಮೇಯರ್ಗಳು 5 ಜನ ಮೇಯರ್ಗಳು ಕೂಡ ಅದಕ್ಕೆ ಸದಸ್ಯರಾಗಿ ಇರುವಂತಹ ಒಂದು ವ್ಯವಸ್ಥೆ ಮಾಡಿ ಒಂದು ಆದೇಶ ಹೊರಡಿಸಿದ್ದೇವೆ. ತಾವು ಕೂಡ ಅನೇಕರು ಮಾಧ್ಯಮದಲ್ಲಿ ಈಗಾಗಲೇ ಅದನ್ನ ಪ್ರಕಟಣೆಯನ್ನ ಮಾಡಿದ್ದೀರಿ. ಈಗ 2ನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತ ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತಹ ಬೆಂಗಳೂರು
ನಗರಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಕಾರ್ಪೊರೇಷನ್ಗಳು ಬೆಂಗಳೂರು ಹೆಸರನ್ನ ಹೊಂದಿಕೊಂಡೇ ಇವತ್ತು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ. ಈ ಸಂತೋಷವನ್ನ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಕೂಡ ನಾಗರಿಕರಿಗೆ, ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಜನರ ಹತ್ತಿರ ಹೋಗಬೇಕು. ಇದನ್ನ ಸಂಪರ್ಕದಲ್ಲಿ ಸೇವೆಯಲ್ಲಿ ಬಹಳ ಹತ್ತಿರದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದಕ್ಕೆ ನಾವು 5 ವಿಂಗಡಣೆಗಳ ಕಾರ್ಪೊರೇಷನ್ಗಳಿಗೆ ಎಲ್ಲರೂ ಕೂಡ ಕಾರ್ಪೊರೇಟ್ ಸಂಬಂಧಪಟ್ಟಂತ ಪ್ರತಿಯೊಂದು 5 ಸಂಸ್ಥೆಗೂ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿ, ಜೊತೆಗೆ ನಮ್ಮ ಅಧಿಕಾರಿಗಳಿಗೆ 5 ಜನ ಕಾರ್ಪೊರೇಷನ್ನ IAS ಅಧಿಕಾರಿಗಳಾಗಿ ಈಗಾಗಲೇ ಕಮಿಷನರ್ಗಳಾಗಿ ನೇಮಕ ಮಾಡಿ, ಅವ್ರ ಕೈ ಕೆಳಗಡೆ ಅವ್ರನ್ನ ಸಹಾಯ ಮಾಡಲಿಕ್ಕೂ ಕೂಡ 5 ಜನ IAS ಆಫೀಸರ್ಸ್ ಇಟ್ಟು, ಕೆಲವು KS ಆಫೀಸರ್ಸ್ನು ಕೂಡ ಅವ್ರ ಕೆಳಗಡೆ ಕೂಡ ಇಟ್ಟು ಈಗಾಗಲೇ ನಾನು ಆದೇಶವನ್ನು ಕೂಡ ಈಗಾಗಲೇ ನಾವು ಹೊರಡಿಸಿದ್ದೇವೆ. ಬಹುಶಃ ಒಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಇನ್ನೊಂದು ಬೆಂಗಳೂರು ಉತ್ತರ ನಗರ ಪಾಲಿಕೆ, ಇನ್ನೊಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಇನ್ನೊಂದು ಪೂರ್ವ ನಗರ ಪಾಲಿಕೆ, ಇನ್ನೊಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ. ಸೊ ನಾವು ತೀರ್ಮಾನ ಮಾಡಬೇಕಾದ್ರೆ ಈ ಬೆಂಗಳೂರು ಹೆಸರನ್ನ ಯಾವ ಕಾರಣಕ್ಕೂ ಕೂಡ ನಾವು ಕೆಲವು ಕಡೆ ವಿವಿಧ ರಾಜಕಾರಣಿಗಳ ಹೆಸರೇ, ಮುಖಂಡಗಳ ಹೆಸರಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲ ಇಡೋಕೆ ಪ್ರಯತ್ನ ಪಡ್ತಾರೆ. ನಾವು ಯಾವ ಕಾರಣಕ್ಕೂ ಈ ಬೆಂಗಳೂರು ಹೆಸರನ್ನ ನಾವು ಬದಲಾಯಿಸಬಾರದು ಅನ್ನೋ ಒಂದು ದಿಟ್ಟವಾದಂತ ಕಾನೂನಿನಲ್ಲೇ ಒಂದು ಅವಕಾಶವನ್ನು ಮಾಡಿ ಈ ಹೆಸರುಗಳನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಕೆಲವು ಅಸೆಂಬ್ಲಿ ಸೆಗ್ಮೆಂಟ್ ಡಿವಿಷನ್ ಕೂಡ ಆಗಿದೆ. ನಾವು ಏನು ಜನಸಂಖ್ಯೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಅದಕ್ಕೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೂಡ ನಾವು ಸಲ್ಲಿಸಿದ್ದು. 2/9/25 ಒಳಗಡೆಗೆ ನಾವು ಈ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂತಿಮ ಸೂಚನೆ ಹೊರಡಿಸ್ತೇವೆ ಅಂತೇಳಿ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೂಡ ನಾವು ಸಲ್ಲಿಸಿದ್ದು. ಆ ಪ್ರಕಾರ ನಾವು ಮಾಡಿದ್ದೇವೆ. ಅವರಿಗೆ 1/11/2025 ವಾರ್ಡ್ ಪುನರ್ ವಿಂಗಡಣೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತೇವೆ ಅಂತ ಕೂಡ ನಾವು ಅಫಿಡವಿಟ್ ಅನ್ನು ನಾವು ಸಲ್ಲಿಸಿದ್ದೇವೆ. ಅದಲ್ಲದೆ 30/11/25 ವಾರ್ಡ್ ಮೀಸಲಾತಿಯನ್ನು ಕೂಡ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತೇಳಿ ಅವರು ಕೂಡ ನಾವು ಸಲ್ಲಿಸಿದ್ದೇವೆ. ಇದನ್ನೆಲ್ಲ ಮಾಡಿಕೊಂಡು ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಎಲ್ಲ ಝೋನ್ಗಳಿಗೂ ಕೂಡ ಆ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಅಧಿಕಾರಿಗಳು ಕೂಡ ನಾವು ನೇಮಕವನ್ನು ನಾವು ಮಾಡಿದ್ದೇವೆ. ಎಲ್ಲದಕ್ಕೂ ಆಫೀಸರ್ಸ್ ಇದ್ದಾರೆ ಮತ್ತು ಈಗಾಗಲೇ ಇದನ್ನ ಡಿಲಿಮಿಟೇಷನ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಡಿಲಿಮಿಟೇಷನ್ ಕಮಿಷನ್ ಕೂಡ ಈಗಾಗಲೇ ನಾವು ನೇಮಕ ಮಾಡಿದ್ದೇವೆ. ಇದಕ್ಕೆ ವಾರ್ಡ್ಗಳನ್ನು ಮಾಡಲಿಕ್ಕೆ ಮತ್ತೊಂದು ನಮ್ಮ ಮುಖ್ಯ ಆಯುಕ್ತರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಮ್ಮ ಮಹೇಶ್ವರ ಅವರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು 5 ಗ್ರೇಟರ್ ಬೆಂಗಳೂರು ಪ್ರದೇಶದ 5 ನಗರ ಪಾಲಿಕೆಯ ಅತ್ಯಂತ ಹಿರಿಯ ಆಯುಕ್ತರಲ್ಲಿ ಅವರೊಬ್ಬರು, ಜಿಲ್ಲಾಧಿಕಾರಿಗಳು ನಮ್ಮ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಸಂಬಂಧಪಟ್ಟಂತ DC ಅವರು ಮತ್ತು ನಮ್ಮ ವಿಶೇಷ ಆಯುಕ್ತರು ಆಡಳಿತ ಮತ್ತು ಕಂದಾಯ ಮಾಹಿತಿ ಅವರು ಒಬ್ಬ ಕಾರ್ಯದರ್ಶಿ, ಅದನ್ನು ಕೂಡ ಒಂದು ಪ್ರತ್ಯೇಕವಾಗಿ ಅವರ ಕಮಿಷನ್ ಕೂಡ ನಾವು ಅದಕ್ಕೆ ನೇಮಕವನ್ನು ನಾವು ಮಾಡಿದ್ದೇವೆ. ಇಲ್ಲಿ ಯಾವುದೇ ಕಾರ್ಪೊರೇಷನ್ ಇರಲಿ ಇಲ್ಲಿ ಕಾರ್ಪೊರೇಷನ್ಗೆ ಒಬ್ಬ ಕಮಿಷನರ್ ಇರ್ತಾರೆ, IAS ಆಫೀಸರು, ಅಡಿಷನಲ್ ಕಮಿಷನರ್ ನಾನಾಗಲೇ ಹೇಳ್ದಂಗೆ ಒಬ್ಬರು IAS ಆಫೀಸರ್ ಇರ್ತಾರೆ, ಒಬ್ಬ ಜಾಯಿಂಟ್ ಕಮಿಷನರ್, ಒಬ್ಬ ಚೀಫ್ ಇಂಜಿನಿಯರ್ ಕಂಪಲ್ಸರಿಯಾಗಿ ಅವರು KS ಆಫೀಸರು ಮತ್ತು ಚೀಫ್ ಇಂಜಿನಿಯರ್ಗಳು ಇರ್ತಾರೆ. 27 ಡಿವಿಷನ್ಗಳನ್ನ ಈಗಾಗಲೇ ನಾವು 27 ಡಿವಿಷನ್ ಇತ್ತು, ಈಗ 50 ಡಿವಿಷನ್ ಆಗಿ ನಾವು ಪರಿವರ್ತನೆ ನಾವು ಮಾಡಿದ್ದೇವೆ. ಅಂದ್ರೆ ಒಂದೊಂದು ಇದಕ್ಕೆ 10 ಅಷ್ಟು ಸೇರ್ತದೆ. 75 ಸಬ್ ಡಿವಿಷನ್, 150 ಮೊದಲು 75 ಇತ್ತು, ಈಗ 150 ಸಬ್ ಡಿವಿಷನ್ ಆಗಿ ನಾವು ಪರಿವರ್ತನೆ ನಾವು ಮಾಡಿದ್ವಿ. ಮಿನಿಮಮ್ ವಾರ್ಡ್, ಮ್ಯಾಕ್ಸಿಮಮ್ ವಾರ್ಡ್ ಒಂದೊಂದು ಕಾರ್ಪೊರೇಷನ್ಗೆ 150 ಮ್ಯಾಕ್ಸಿಮಮ್, ಅಲ್ಲಿಗಿನ ಎಷ್ಟು ಬೇಕಾದ್ರೂ ಆಗ್ಬೋದು, 50ರಿಂದ 60 ಆಗ್ಬೋದು, 70 ಆಗ್ಬೋದು, 80 ಆಗ್ಬೋದು, 90 ಆಗ್ಬೋದು, ಒಟ್ಟೊಳಗೆ ಮ್ಯಾಕ್ಸಿಮಮ್ 150 ಅಂತ ಹೇಳ್ತಾರೆ. ಸರಾಸರಿ ಒಂದೊಂದು ಕಾರ್ಪೊರೇಷನ್ ನಲ್ಲಿ 100 ವಾರ್ಡ್ ಅಂತ ಆದ್ರೂ ಕೂಡ ಬೆಂಗಳೂರು ನಗರದಲ್ಲಿ 500 ಹೊಸ ನಾಯಕರುಗಳನ್ನ ತಯಾರು ಮಾಡುವಂತ ಒಂದು ದೊಡ್ಡ ವಿಶೇಷವಾದಂತ ಒಂದು ಸಂದೇಶ. 500 ಹೆಚ್ಚು ನಾಯಕರು, 50% ಮಹಿಳೆಯರಿರ್ತಾರೆ, 50% ಜೆಂಟ್ಸ್ ಇರ್ತಾರೆ. ಸೊ ದಿಸ್ ಇಸ್ ನಮ್ಮ ದೇಶದ ನಮ್ಮ ಕಾನೂನು, ಹೆಣ್ಣು ಮಕ್ಕಳಿಗೂ ಕೂಡ ಸಮಾನತೆ ಕೊಡಬೇಕು ಅಂತೇಳಿ
50% ಹೆಣ್ಮಕ್ಳು ನಾಯಕರಾಗಿ ಬೆಳೀತಾರೆ, 50% ಗಂಡು ಮಕ್ಕಳು ನಾಯಕರಾಗಿ ಬೆಳೀತಾರೆ. ಸೊ ಇಂಥ ಒಂದು ದೊಡ್ಡ ವ್ಯವಸ್ಥೆಯನ್ನ ಇವತ್ತು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮತ್ತು ನಾಳೆಯಿಂದನೇ ಎಲ್ಲ ಟ್ಯಾಕ್ಸಸ್ ಎಲ್ಲೆಲ್ಲಿ ಕಲೆಕ್ಟ್ ಆಗ್ತದೆ ಆ ಸಂಬಂಧಪಟ್ಟಂತ ಕಾರ್ಪೊರೇಷನ್ಗೆ ಹಣ ಹೋಗ್ತದೆ. ಗ್ರೇಟರ್ ಬೆಂಗಳೂರಿಗೆ ಇಲ್ಲ ಸರ್ಕಾರಕ್ಕೆ ಬರುವುದಿಲ್ಲ. ನಾವು 74ನೇ ತಿದ್ದುಪಡಿಯನ್ನ ಯಾವುದೇ ರೀತಿನೂ ಕೂಡ ನಾವು ಟಚ್ ಮಾಡದೆ ಅವ್ರಿಗೆ ಇಂಡಿಪೆಂಡೆನ್ಸಿ ಕೊಟ್ಬಿಟ್ಟು ಅದಕ್ಕೆ ಶಕ್ತಿಯನ್ನು ಕೊಟ್ಟು ಯಾರು ಇದನ್ನ ಕ್ವಶನ್ ಮಾಡಬಾರ್ದು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಅದರಿಂದ ಮಿಕ್ಕಿದೆಲ್ಲ ಕೂಡ ಅವರೇ ರಿಸರ್ವೇಷನ್ ಇಂದ ಹಿಡಿದು ಎಲೆಕ್ಷನ್ ಇಂದ ಹಿಡಿದು ಎಲ್ಲದಕ್ಕೂ ಕೂಡ ಅವರಿಗೆ ಸಂಪೂರ್ಣವಾದಂತಹ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆ. ಸೊ ಅದರಿಂದ ಮುಂದಕ್ಕೆ ನಮ್ಮ ಜಿಬಿಎ ಇಂದ ಒಳ್ಳೆ ಉತ್ತಮವಾದಂತಹ ಒಂದು ಆಡಳಿತ, ಒಂದು ಉತ್ತಮವಾದಂತಹ ಒಂದು ಸೇವೆ, ಇದನ್ನ ಕೂಡ ಕೋಆರ್ಡಿನೇಷನ್ ಮಾಡಲಿಕ್ಕೆ ಮಾತ್ರ ಜಿಬಿಎ ಮತ್ತು ಮೆಗಾ ಪ್ರಾಜೆಕ್ಟ್ ಮಾಡಲಿಕ್ಕೆ ಮಾತ್ರ ಜಿಬಿಎ ಇರ್ತದೆ ಹೊರತು ಸರ್ಕಾರದಿಂದ ಬಂದಂತ ಹಣ ಜಿಬಿಎಗೂ ಬರ್ತದೆ, ಅವ್ರಿಗೂ ಹೋಗ್ತದೆ. ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಹಣವನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸೊ ಇದಾದ ನಂತರ ಎಲೆಕ್ಷನ್ ಅದ್ರ ಪ್ರಕಾರ ಏನ್ ಕಾನೂನಿನ ಚೌಕಟ್ಟು ಏನಿದೆ ಆ ಚೌಕಟ್ಟಿನಲ್ಲಿ ನಾವು ಮಾಡ್ತೇವೆ. ಮತ್ತು ಎಲೆಕ್ಷನ್ ಸಂಬಂಧಪಟ್ಟಂತೆ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದೇವೆ. ಇದು 2011 ಸೆನ್ಸಸ್ 2011 ಸೆನ್ಸಸ್ ಪ್ರಕಾರ ಆ ಸೆನ್ಸಸ್ಗೂ ಈಗೂ ಹೆಚ್ಚು ಕಮ್ಮಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಡಬಲ್ ಇರ್ತದೆ ಪಾಪ್ಯುಲೇಷನ್. ಆಲ್ಮೋಸ್ಟ್ ಈಗ 1,44,00,000 ಇದೆ. ಆ ಪಾಪ್ಯುಲೇಷನ್ಗೆ ಹೆಚ್ಚು ಕಮ್ಮಿ ಮಾಡಿ ಈ ವಾರ್ಡ್ ಫಿಕ್ಸ್ ಮಾಡಬೇಕಾದ್ರೆ ಮೈನಸ್ ಆರ್ ಲೆಸ್ 20%, 25%, 20,000 2011ಗೆ ಅಂದ್ರೆ 40,000 ಆಗ್ಬೋದು, 35,000 ಆಗ್ಬೋದು. ನಾನು ಉದಾಹರಣೆ ಹೇಳ್ತಾ ಇದ್ದೇನೆ. ಸೊ ಆ ಪ್ರಕಾರ ನಾವು ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮುಂದಕ್ಕೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲ ಕಡೆನೂ ಏರಿಯಾ ಕೂಡ ಆಡ್ ಆಗ್ತದೆ. ನಾನು ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಅದಕ್ಕೆ ಕಾನೂನು ಚೌಕಟ್ಟು ಇದೆ. ನಾವು ಅದು ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ನಾವು ಅದನ್ನ ಆಡ್ ಮಾಡಕ್ ಹೋಗುದಿಲ್ಲ. ಅದಕ್ಕೆ ಸ್ಕೋಪ್ ನಾವು ಇಟ್ಟಿದ್ದೇವೆ. ಯಾಕೆಂದ್ರೆ ಬಹಳ ಏರಿಯಾ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಇದೆ. ಆ ಪಾಪ್ಯುಲೇಷನ್ ಬೆಂಗಳೂರು ನಗರಕ್ಕೆ ಸೇರ್ಕೊಂಡಿದೆ ಹೆಚ್ಚು ಕಮ್ಮಿ. ಸೊ ಬೆಂಗಳೂರು ಡಿಸ್ಟಿಕ್ಗೆ ಸೇರ್ಕೊಂಡಿದೆ. ಅದಕ್ಕೆ ಯಾಕೆಂದ್ರೆ ಅದೆಲ್ಲ ಕೆಲವು ಟೈಮು ಬೇರೆ ಡಿಲಿಮಿಟೇಷನ್ ಅದೆಲ್ಲ ಬೇರೆ ಪ್ರೋಸೆಸ್ ಇದೆ. ಆ ಕಾರ್ಪೊರೇಷನ್ ಅವ್ರು ಹೆಂಗ್ ಬೇಕೋ ಮುಂದಕ್ಕೆ ಸರ್ಕಾರದ ವಿಶ್ವಾಸಕ್ಕೆ ತೆಗೆದುಕೊಂಡು ಅದಕ್ಕೆ ಆ ಒಂದು ಪ್ರೋಸೆಸ್ ಅದು ಬೇರೆ ತರ ಪ್ರಾರಂಭ ಆಗ್ತದೆ. ಈಗ ಏನಿತ್ತು ಬೆಂಗಳೂರು ಕಾರ್ಪೊರೇಷನ್ ವ್ಯಾಪ್ತಿ ಅಷ್ಟಕ್ಕೆ ನಾವು ಸೀಮಿತವಾಗಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ನಾವು ರಚನೆ ಮಾಡಿ 5 ಕಾರ್ಪೊರೇಷನ್ ಅನ್ನು ಕೂಡ ಇವತ್ತು ಬೆಂಗಳೂರು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ ಅನ್ನೋ ಒಂದು ಬಹಳ ಸಂತೋಷವಾದಂತಹ ವಿಚಾರವನ್ನ ನಾನು ತಮ್ಮ ಗಮನಕ್ಕೆ ಸೆಳೀತಾ ಇದ್ದೆ. ಬಹಳ ಜನ ಮಾಧ್ಯಮದವರು ಇದರ ಬಗ್ಗೆ ಬೇಕಾದ ಸಲಹೆ ಮಾಡಿದಿರಿ, ಟೀಕೆ ಮಾಡಿದಿರಿ, ಪ್ರಶಂಸೆ ಮಾಡಿದಿರಿ, ಎಲ್ಲ ಮಾಡಿದಿರಿ. ನಾನು ಬಹಳ ಗೌರವದಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ, ನನ್ನ ಪಕ್ಷದ ನಾಯಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಶಾಸಕರು ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಅಭಿನಂದಿಸ್ತೇನೆ. ಒಂದು ಉತ್ತಮವಾದಂತಹ ಆಡಳಿತವನ್ನ, ಸರಳತೆ ಆಡಳಿತವನ್ನ ಬಹಳ ಹತ್ತಿರದಿಂದ ಜನರ ಸೇವೆಯನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಹಳ ವಿಸ್ತಾರವಾಗಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ತೀರ್ಮಾನವನ್ನ ಇವತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಇವತ್ತು ಮಾಡಿದೆ. ಇವತ್ತು ಜಿಬಿಎಗೆ ಅವರೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಾನು ಅದಕ್ಕೆ ಸಂಬಂಧಪಟ್ಟಂತ ಡಿಸ್ಟಿಕ್ ಮಿನಿಸ್ಟರ್, ನಾನು ಎಕ್ಸಿಕ್ಯೂಟಿವ್ ಕಮಿಟಿಗೆ ಚೇರ್ಮನ್ ಆಗಿ, ವೈಸ್ ಚೇರ್ಮನ್ ಆಗಿ ನಾನು ಕೆಲಸವನ್ನು ನಾನು ಮಾಡ್ತೇನೆ. ಸರ್, ಈ ಪಾಲಿಕೆ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸರ್ ಹಿಂದೆ ಬಿಬಿಎಂಪಿ ಮಾಡುವಂತಹ ಸಂದರ್ಭದಲ್ಲಿ 110 ಹಳ್ಳಿಗಳನ್ನು ಸೇರಿಸಿದ್ರು. ಆಗ ಪ್ರಶ್ನೆ ಮಾಡಿದಂದ್ರೆ ಯಾವುದೇ ಪಾಲಿಕೆಗೆ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಹೊಸ ಪಾಲಿಕೆ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್, ಆರ್ಥಿಕ ಸ್ವಾವಲಂಬಿತನ, ಅದರ ಜೊತೆಗೆ ಮೂಲಭೂತ ಸೌಕರ್ಯ ಸೂಕ್ತವಾಗಿರಲಿಲ್ಲ ಅಂತ. ಈಗ ರಚನೆ ಮಾಡುವಂತಹ ಪಾಲಿಕೆಗಳನ್ನು ನೋಡಿದ್ರೆ ಬೆಂಗಳೂರು ಈಸ್ಟ್ ಆರ್ಥಿಕವಾಗಿ ತುಂಬಾ ಸುಭದ್ರವಾಗಿ ಕಾಣ್ತಾ ಇದೆ. ಅಟ್ ದ ಸೇಮ್ ಟೈಮ್ ಬೆಂಗಳೂರು ವೆಸ್ಟ್ ನೋಡ್ರೆ ಕಂಪೇರಿಟಿವ್ಲಿ ಅವರ ರೆವೆನ್ಯೂ ಮಾಡೆಲ್ ತುಂಬಾ ಕಡಿಮೆ ಇದೆ. ಅಂತ ಒಂದು ಪಾಲಿಕೆಗಳಿಗೆ ಹೇಗೆ ಮಾಡ್ತೀವಿ ಸರ್? ಈಗ ನಾವು ಅದನ್ನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಕ್ ಆಗುದಿಲ್ಲ. ಈಗ ನಾವು ಈಸ್ಟ್ಗೆ ಏನ್ ದುಡ್ಡಿದೆ, ಈಸ್ಟ್ಗೆ ದುಡ್ಡು, ನಾವು ಅದನ್ನ ಚೇಂಜ್ ಮಾಡಲಿಕ್ಕೆ ಆಗುದಿಲ್ಲ. ಈಗ ಕೆಲವು ಕಡೆ ಕಡಿಮೆ ಇದೆ, ವೆಸ್ಟ್ ಕಡಿಮೆ ಇದೆ, ಸರ್ಕಾರ ಅವ್ರಿಗೆ ಹೆಲ್ಪ್ ಮಾಡಬೇಕು. ಗವರ್ಮೆಂಟ್ ಹ್ಯಾಸ್ ಟು ಹೆಲ್ಪ್. ನಾವು ಈಸ್ಟ್ ಅಲ್ಲಿ ಜಾಸ್ತಿ ಇದೆ ಅಂತೇಳಿ ಅದನ್ನ ತೆಗೆದುಕೊಂಡು ಇಲ್ಲಿಗೆ ಹಾಕಿದ್ರೆ
ಅಗೇನ್ ಇಟ್ ವಿಲ್ ಬಿ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾವು ಅದಕ್ಕೆ ಮಾಡೋಕ್ಕಾಗಲ್ಲ. ಏನ್ ಮಾಡೋಕ್ಕಾಗಲ್ಲ. ಅವರು ಅಲ್ಲಿ ಮೊದಲು ಬೆಂಗಳೂರು ಸಿಟಿ ಗ್ರೇಟ್ ಸೆಂಟ್ರಲ್ ಅಂದ್ರೆ ಬಹಳ ಅಂತಿದ್ರು. ಬೆಂಗಳೂರು ನಗರಕ್ಕೆ ಈ ವಿಧಾನಸೌಧ ಈ ಸುತ್ತಮುತ್ತಲೆಲ್ಲ ಸಿಬಿಡಿಟಿ ಅಂತಿದ್ರು. ದಿಸ್ ಇಸ್ ಮೋರ್ ವಯಬಲ್ ಅಂತಿದ್ರು. ಇದು ಸ್ಟಾಗ್ನೆಂಟ್ ಆಗಿದೆ. ಅಲ್ಲಿ ಬೆಳೀತಾ ಇದೆ. ಏನು ಮಾಡಕ್ಕೆ ಅಲ್ಲಿ ಇನ್ನ ಮುಂದಕ್ಕೂ ಹೋಗ್ಬೋದು. ಈಗ ಮುಂದಕ್ಕೆ ಏರ್ಪೋರ್ಟ್ ಮೊದಲು ನಾನು ಯುಡಿ ಮಿನಿಸ್ಟರ್ ಆಗಿದ್ದಾಗ KR ಪುರಂ ಎಲ್ಲ ನನಗಿತ್ತು, ಬ್ಯಾಟ್ರಾಯನ್ಪುರ ಕೂಡ ನನಗೆ ಇತ್ತು, ರಾಜರೇಶ್ವರಿ ನನಗಿತ್ತು, ಬನಶಂಕರನು ನನಗೆ ಇತ್ತು. ಬರೀ ಸಿಟಿ ಕಾರ್ಪೊರೇಷನ್ ಈ ಔಟರ್ ಲಿಮಿಟ್ ಒಳಗಡೆ ಮಾತ್ರ ಇತ್ತು. ಅದು ಬೆಳೀತು. ಈಗ ಅದೇ ಜಾಸ್ತಿ ಆಗ್ಬಿಟ್ಟಿದೆ. ಏರ್ಪೋರ್ಟ್ ರೋಡ್ ನೀವು ಹೋಗ್ತಿದ್ದಾಗ ಆ ಕಡೆ ಈ ಕಡೆ ನೋಡಿದ್ರೆ ದೇರ್ ಇಸ್ ಮೋರ್ ವಯಬಲ್ ಸ್ಟ್ರೆಂತ್ ದರ್. ಸೊ ಅದಕ್ಕೆ ನಾವು ವಿ ವಿಲ್ ನಾಟ್ ಟಚ್ ಇಟ್. ಅದಕ್ಕೆ ನಾವು ಟಚ್ ಮಾಡಕ್ ಹೋಗಲ್ಲ. ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದೀರಿ. ನಂದಿಲ್ಲ, ಜನತೆದು. ಈಗ ಇದರ ಆದ್ಯತೆ ಏನು ಸರ್? ಮೊದಲು ಆಡಳಿತಾತ್ಮಕವಾಗಿ ಇದನ್ನು ಹಳಿ ತರೋದಾ ಅಥವಾ ಪ್ರದೇಶ ವಿಸ್ತರಣೆ ಮಾಡುವುದಾ ಅಥವಾ GPAಗೆ ಮೊದಲು ಜನಪ್ರತಿನಿಧಿಗಳನ್ನ ತರುವುದು? ಮೂರಲ್ಲಿ ಯಾವುದು ಆದ್ಯತೆ? ನಾನು ನಾಯಕರನ್ನ ಒಳ್ಳೆ ಆಡಳಿತವನ್ನು ಕೊಡಬೇಕು. ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಜನರಿಗೆ ಪ್ರತಿಯೊಂದಕ್ಕೂ ನಾನು ಹಿಂದೆ ಕಮಿಷನರ್ ಇವರಿದ್ರು, ಪ್ರತಿಯೊಂದಕ್ಕೂ ನಾನೇ ಈ ಕಮಿಷನರ್ ಫೋನ್ ಮಾಡಬೇಕಾಗಿತ್ತು. ಫಾರ್ ಆಲ್ ಸ್ಮಾಲ್ ಥಿಂಗ್ಸ್ ಐ ಲೈಕ್ ಟು ಸ್ಪೀಕ್ ಟು ತುಷಾರ್. ಇಲ್ಲ ಅದಾದ್ಮೇಲೆ ನಮ್ಮ ಮಹೇಶ್ವರ. ಇಟ್ ಇಸ್ ನಾಟ್ ದಟ್ ನೌ ದೇ ಆರ್ ನೋ ವೇ ಕನೆಕ್ಟೆಡ್. ದೇ ವಿಲ್ ಲುಕ್ ಓನ್ಲಿ ದಿ ಬಿಗರ್ ಪ್ರಾಜೆಕ್ಟ್ಸ್ ಆಫ್ ದಿ ಬ್ಯಾಂಗ್ಳೂರ್ ಸಿಟಿ. ಈ ಟನಲ್ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ, ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಹಂಗೆ ದೊಡ್ಡದು ಯಾವ್ದಾದ್ರು ಪ್ರಾಜೆಕ್ಟ್ಸ್ ಇರ್ತದೆ ಅಂತದಕ್ಕೆ ಅವರು ದೇ ವಿಲ್ ಟೇಕ್ ಕೇರ್ ಆಫ್. ಮಿಕ್ಕಿದ್ಕೆ ಈಗ ಬೇರೆ ನನ್ನ ಪಕ್ಕದಲ್ಲಿರುವಂತಹ ಕಾರ್ಪೊರೇಷನ್ ನ್ಯೂಸ್ ಹೊಸ ಕಮಿಷನರ್ ಇರ್ತಲ್ಲ, ದೇ ವಿಲ್ ಬಿ ಅಕೌಂಟಬಲ್. ಡಿಸೆಂಟ್ರಲೈಸ್ ಅವ್ರ ಕೈ ಕೆಳಗಡೆ ಬೇರೆಯವರು ಇರ್ತಾರೆ. ಈಗಾಗಲೇ ಅವ್ರ ಆಫೀಸಸ್ ಕೂಡ ನಾವೀಗಾಗಲೇ ಎಲ್ಲೆಲ್ಲಿ ಆಫೀಸ್ಗಳಿರಬೇಕು ಅಂತ ನಾವು ನೇಮಕ ಮಾಡಿದ್ದೇವೆ. ಆ ಆಫೀಸ್ಗಳೆಲ್ಲ ಈಗಾಗಲೇ ಅವರು ಪ್ರಾರಂಭ ಮಾಡ್ತಾರೆ. ಈಗಾಗಲೇ ಡಿವಿಷನ್ ಆಫೀಸ್ಗಳೆಲ್ಲಿದೆ ಅಲ್ಲೇ ಹೋಗಿ ಕಮಿಷನರ್ಗಳೆಲ್ಲ ಹೋಗಿ ಅಲ್ಲೇ ಕೆಲಸ ಮಾಡ್ತಾರೆ. ನವೆಂಬರ್ 1ನೇ ತಾರೀಕು ಎಲ್ಲ ಕಡೆ ಭೂಮಿ ಪೂಜೆ, ಹೊಸ ಆಫೀಸ್ ಕಟ್ಟಡಕ್ಕೆ ಒಂದು ಹೊಸ ಭೂಮಿ ಪೂಜೆ ಆಗಬೇಕು. ಅದಕ್ಕೆ ನಾನು ಅಲ್ಲೇ ಜಾಗಗಳನ್ನೆಲ್ಲ ಐಡೆಂಟಿಫೈ ಮಾಡಿದ್ದೇನೆ. ನಾಳೆನೆ ನಾನು ಇವತ್ತಿಂದನೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮತ್ತು ಆರ್ಕಿಟೆಕ್ಟ್ಗೆ ಬೆಸ್ಟ್ ಡಿಸೈನ್ 5 ಕಾರ್ಪೊರೇಷನ್ ಕೂಡ ಒಂದೇ ತರ ಬಿಲ್ಡಿಂಗ್ಗೆ ಇರುವಂತ ಜಾಗದಲ್ಲಿ, ಕೆಲವು ಕಡೆ 4 ಎಕರೆ ಸಿಗ್ಬೋದು, ಕೆಲವು ಕಡೆ 5 ಎಕರೆ ಸಿಗ್ಬೋದು, ಕೆಲವು ಕಡೆ 2 ಎಕರೆ ಸಿಗ್ಬೋದು. ದಿ ಬೆಸ್ಟ್ ಆರ್ಕಿಟೆಕ್ಚರ್ ನಮ್ಮ ಹೆರಿಟೇಜ್ ಗಮನದಲ್ಲಿ ಇಟ್ಕೊಂಡು ನೀವು ಹೊಸ ಇದನ್ನ ನಮ್ಮ ರಾಜ್ಯದ ಆರ್ಕಿಟೆಕ್ಟ್ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಸಲಹೆ ಮಾಡಲಿಕ್ಕೆ ನಾನು ಆಫರ್ ಮಾಡಿ ಅಂತ ಪಬ್ಲಿಕ್ಗೆ ನಾನು ಆಫರ್ ಮಾಡಿ ಅಂತ ಹೇಳಿದೀನಿ. ನಿಮ್ ಡಿಸೈನ್ಸ್ ಮಾಧ್ಯಮದವರು ನೀವು ಕೂಡ ಯು ಆಲ್ಸೋ ಗುಡ್ 5 ಲಕ್ಷ ಅವಾರ್ಡ್ ಕೊಡಬೇಕು ಅಂತ ಹೇಳಿದೀನಿ ಡಿಸೈನ್ಗೆ. ಬರೀ ಯಾವ ರೀತಿ ಕೊಡ್ತಾರೆ ಅಂತೇಳಿ. ಈ ಜೊತೆ GBAಗೆ ಲೋಗೋ, GBAಗೂ ಲೋಗೋ, ಕಾರ್ಪೊರೇಷನ್ಗೂ ಲೋಗೋ. ನಿಮ್ದು ಏನಾದ್ರು ಸಲಹೆ ಇದ್ರೆ ನೀವು ಕೊಡಿ ಅಂತ ಕೂಡ ಹೇಳಿದ್ದೇನೆ. ಇರೋ ಲೋಗೋ ಇದ್ದೇ ಇರ್ತದೆ. ಕಾರ್ಪೊರೇಷನ್ ಏನ್ GBA ಇರ್ತದೆ, ಹೊಸ GBAಗೆ ಏನು ಲೋಗೋ ಕೊಡಕ್ ಸಾಧ್ಯ, ಅದಕ್ಕೂ ಕೂಡ ನೀವು ಸಲಹೆ ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಆಹ್ವಾನವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಸೊ ನಾಗರಿಕರಿಗೆ ಸ್ನೇಹದ ದೃಷ್ಟಿಯಿಂದ, ಉತ್ತಮವಾದಂತಹ ಆಳದ ದೃಷ್ಟಿಯಿಂದ ಇವತ್ತು ಯೋಜನೆಗಳನ್ನ ಪರಿಣಾಮಕಾರವಾಗಿ ಅನುಷ್ಠಾನವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಒಬ್ಬೊಬ್ಬರೇ ಮೂರ ತಿಂಗಳಿಗೆ ಒಂದು ಮೀಟಿಂಗ್ ಅನ್ನ ಕಂಪಲ್ಸರಿ ಮಾಡಲೇಬೇಕು. GBA ಹ್ಯಾಸ್ ಟು ಕಮ್. ಕಾರ್ಪೊರೇಷನ್ ಇಟ್ ಇಸ್ ರೆಗ್ಯುಲರ್ ಕಾರ್ಪೊರೇಷನ್ ಅಂಡ್ ದ ಕಾರ್ಪೊರೇಷನ್ ಮೇಯರ್ಸ್ ಎಲ್ಲ 2.5 ವರ್ಷ ಇನ್ನ. ಆಲ್ ಮೇಯರ್ಸ್ 1 ವರ್ಷ ಇಲ್ಲ ಇನ್ನ. ಎಲ್ಲ ಮೇಯರ್ಗಳು ಇನ್ನ 2.5 ವರ್ಷ ಆಡಳಿತದಲ್ಲಿ ಇರ್ತಾರೆ. ನೋಡಪ್ಪ ವಿ ಹ್ಯಾವ್ ಎ ಟೈಮ್ ಲೈನ್. ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ಬಿಟ್ಟಿದ್ದೀನಿ. ದೇ ಹ್ಯಾವ್ ಅಕ್ಸೆಪ್ಟೆಡ್ ದಟ್. ನೀವೇನ್ ಮಾಡ್ಕೊಂಡು ಬರ್ತೀರಿ ಬನ್ನಿ ಅಂತ ಹೇಳಿದ್ದೀನಿ. 2ನೇ ತಾರೀಕು ಆ ದಿನಾಂಕ ಏನಿದೆ 31/11 ಆ ದಿನಾಂಕ ನಾವು ಮಾಡ್ತಾ ಇದೀವಿ. ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ನಾವು ಅವ್ರಿಗೆ ಅವಕಾಶವನ್ನ ಬರೆದು ಬಿಟ್ಟಿದ್ದೀವಿ. ಅವರು ಈಗಾಗಲೇ ಕಾರ್ಯರೂಪ ಹೊರಟಿದ್ದಾರೆ. ಅವರು ಜಲ್ದಿ ಎಲೆಕ್ಟ್ರಲ್ ರೋಲ್ಸ್ ನ ಫೈನಲೈಸೇಷನ್ ಮಾಡ್ತಾರೆ. ಈಗ 74
ಅಮೆಂಡ್ಮೆಂಟ್ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದೀನಿ ಸರ್. ಇದೆ ನೋಡ್ರಿ, ನಿಮ್ಗೆ 2-9-5 ನಗರ ಪಾಲಿಕೆ ಇವತ್ತು ಅಸ್ತಿತ್ವಕ್ಕೆ ಬಂತಾ? ಓಕೆ. 1-11-25 ವಾರ್ಡ್ಗಳು ಪುನರ್ವಿಂಗಡಣೆ ಅಂತಿಮ ಅಧಿಸೂಚನೆ ಯಾವತ್ತು ನಾ ಭೂಮಿ ಪೂಜೆ ಮಾಡೋದಿಲ್ಲ, ಆಯ್ತಾ? 30-11-25 ವಾರ್ಡ್ಗಳನ್ನ ಮೀಸಲಾತಿಯನ್ನ ರಿಸರ್ವೇಶನ್ ಕೂಡ ನಾವು ಮಾಡ್ಬಿಡ್ತೀವಿ. ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡ್ತಾರೆ. ಒಂದು ವಾರಕ್ಕೆ ಮಾಡ್ಬೋದು, 15 ದಿನಕ್ಕೆ ಮಾಡ್ಬೋದು, ಏನ್ ಮಾಡ್ಬೋದು, ಅಷ್ಟೊತ್ತಿಗೆ ಅವ್ರಿಗಾಲೆ ನಿಮ್ಮ ಎಲೆಕ್ಟ್ರಲ್ ರೋಲ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೀವಿ. ಎಲ್ಲರಿಗೂ ಕೂಡ ನಾವು ತಿಳಿಸ್ತೀವಿ. ಅವ್ರ ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾರೆ. ದಟ್ ಇಸ್ ಇಂಡಿಪೆಂಡೆಂಟ್ ಬಾಡಿ, ದೇ ವಿಲ್ ಕಂಡಕ್ಟ್ ದಿ ಎಲೆಕ್ಷನ್. ಸರ್, ಈಗ 74th ಅಮೆಂಡ್ಮೆಂಟ್ಗೆ ಯಾವುದೇ ರೀತಿ ಅಂತ ಅಟ್ರಾಕ್ಟ್ ಆಗಲ್ಲ ಅಥವಾ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ವಿ. ಬಟ್ ಈಗ ಜಿಪಿಎ ಬಂದಿರೋದ್ರಿಂದ, ಪಾಲಿಕೆಗಳ ಮೇಲೆ ಜಿಪಿಎ ಇರೋದ್ರಿಂದ ಇದು ಯಾವ ರೀತಿ ಇದಾಗುತ್ತೆ ಸರ್? ನಾಳೆ ಯಾರಾದ್ರೂ ಕೂಡ ಒಂದ್ ವೇಳೆ ಕೋರ್ಟ್ಗೆ ಹೋದ್ರೆ ಎಲ್ಲಾ ಕೋರ್ಟ್ಗೂ ಹೋಗಾಗೋಯ್ತು, ಪರಿಶೀಲನೆ ಮಾಡಿದ್ರೆ ಎಲ್ಲಾ ಕೋರ್ಟ್ಗೂ ಹೋಗಾಯ್ತು, ಎಲ್ಲರೂ ಅಬ್ಜೆಕ್ಷನ್ ಹಾಕಾಯ್ತು, ಅದೆಲ್ಲ ತಿರಸ್ಕಾರ ಆಯ್ತು. ಸುಪ್ರೀಂ ಕೋರ್ಟ್ ನಾವು ಏನ್ ಅಫಿಡವಿಟ್ ಫೈಲ್ ಮಾಡಿದೀವಿ ಅದನ್ನ ಅಕ್ಸೆಪ್ಟ್ ಮಾಡಾಗಿ ನಮ್ಗೆ ಬೇರೆಯವ್ರು ಕೊಡಪ್ಪ, ಇಲ್ಲಿ ಕೊಡಬೇಡ, ಅಲ್ಲಿ ಕೊಡು, ಇಲ್ಲಿ ಕೊಡಬೇಡ ಆಯ್ತು. ಅದಾದ್ಮೇಲೆ ನಾವು ಆಲ್ರೆಡಿ ಸೆಲೆಕ್ಟ್ ಅವರು 3ನೇ ತಾರೀಕು ಇದಾದ್ಮೇಲೆ 30-11-2025 ಆದ್ಮೇಲೆ ನಮಗ್ ಬನ್ನಿ ಅಂತ 2ನೇ ತಾರೀಕು ಡೇಟ್ ಕೊಟ್ಟವ್ರೆ. 1-11-2025 ಆದ್ಮೇಲೆ 3ನೇ ತಾರೀಕು ಬರಕ್ ಹೇಳವ್ರೆ ಸುಪ್ರೀಂ ಕೋರ್ಟ್. ಸರಿ ಸರ್, ಈಗ ನೀವು ಉತ್ತಮ ಆಡಳಿತ ಕೊಡೋ ನಿಟ್ಟಿನಲ್ಲಿ 5 ಮಹಾನಗರ ಪಾಲಿಕೆ ಮಾಡ್ತಾ ಇದ್ದೀರಿ. ಈ ಕುಡಿಯೋ ನೀರು ಇರ್ಬೋದು, ಒಳಚರಂಡಿ ಇರ್ಬೋದು, ಸಮಸ್ಯೆಗಳಿರ್ಬೋದು, ಏನು ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗುತ್ತೆ ಸರ್? ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೆ ಹೆಜ್ಜೆ ಇಟ್ಟಿದ್ದೀರಿ. ಈ ಎಲ್ಲ ಸೌಲಭ್ಯಗಳನ್ನ ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಬಿಡಬ್ಲ್ಯೂಎಸ್ ಕುಡಿಯೋ ನೀರು ಬಿಡಬ್ಲ್ಯೂಎಸ್ ಕೊಡ್ತಾರೆ, ಮಿಕ್ಕಿದ್ದು ಕಾರ್ಪೊರೇಷನ್ ಕೊಡ್ತಾರೆ. ಕಸ ತೆಗಿಯೋರು ಇವ್ರು ಕೊಡ್ತಾರೆ, BMSW ಅವ್ರು ಕೊಡ್ತಾರೆ. ಅವ್ರಿಗೆ GBA ಸಮನ್ವಯ ಮಾಡ್ತಾರೆ. ಎಲ್ಲರೂ ಇವ್ರು ಕೂತ್ಕೊಂಡು ನೀವು ಅಶ್ಯೂರೆನ್ಸ್ ಯಾವಾಗ ಕೊಡ್ತೀವಿ ಸರ್? ಇಷ್ಟಿದ್ರೊಳಗಡೆ ಸಮಸ್ಯೆಗಳೆಲ್ಲ ಬಗೆಹರಿಸ್ಬಿಡ್ತೀವಿ. ಈಗ ಆಡಳಿತ ಸುಧಾರಣೆ ಮಾಡಿದ್ದೀರಿ, ಚುನಾವಣೆ ಮಾಡ್ತೀರಾ, ಅದಾದ ಸಮಸ್ಯೆಗಳು ಬೆಂಗಳೂರು ಮಾಡ್ತೀರಿ. ಮಗು ಇಲ್ಲಿವರೆಗೂ ಆಗ್ಬೇಕಾದ್ರೆ ನಿಮ್ಗೂ 40 ವರ್ಷ ಆಗಿದೆಯಲ್ಲ. ಸರ್, ಈಗ ಖಾತಾ ರಿಲೇಟೆಡ್ ಅಂಡ್ ಪೇಯಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ with the existing BBMP domain, it will continue? Of course, it will continue with the new corporations. Time being, with 2-3 days, it may ನಾಳೆಯಿಂದ ಅಕೌಂಟ್ ಓಪನ್ ಮಾಡ್ತಾರೆ. ಇವತ್ತು ಹೊಸ ಕಾರ್ಪೊರೇಷನ್ ಆಗಿದೆ. ಟುಮಾರೋ ಆಲ್ ದಿ ನ್ಯೂ ಕಾರ್ಪೊರೇಷನ್, ಟುಡೇ ಓನ್ಲಿ ದೇ ಆರ್ ಟೇಕಿಂಗ್ ಚಾರ್ಜ್. We have asked all the corporation commission to take charge today only. Tomorrow they are opening their account and they will start collecting and the money will go to them directly. They will give you a new code for them and they will start collecting the money and they will start operating on it. ನೀವು ಯಾವ್ದಾದ್ರು ಸಲಹೆ ಕೊಟ್ಟಾಗ ತೀರ್ಮಾನ ಮಾಡಿ ಹೇಳ್ತೀವಿ. ಅದು ಕೊಡ್ತೀವಿ, ನಾಳೆ ಅನೌನ್ಸ್ ಮಾಡ್ತೀವಿ. ಆಮೇಲೆ ಒಂದು ಆನೇಕಲ್ಲಲ್ಲಿ ಒಂದು ವಾರ್ಡ್ ಸೇರಿತ್ತು, ಅದನ್ನು ನಾವು ತಿರ್ಗಾ ರೆಕ್ಟಿಫೈ ಮಾಡಿ, ಒಂದು ವಾರ್ಡ್ ಇತ್ತು ಅಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಬಿಟ್ಟೋಗಿತ್ತು, ಅದನ್ನು ಕೂಡ ನಮ್ಮ ಇದರಲ್ಲಿ ಸೇರಿಸಿ ಅನೌನ್ಸ್ಮೆಂಟ್ ಮಾಡಿದ್ವಿ. ಬೆಂಗಳೂರು ದಕ್ಷಿಣ ಇದೆಯಲ್ಲ, ಇದನ್ನ ಎರಡು ಹೋಗ್ತದೆ, ಇಲ್ಲೇವರೆಗೂ ಸದ್ಯಕ್ಕೆ ಹೋಗಲ್ಲ. ನೋಡಿಯಪ್ಪ, ಈಗ ನಿಮ್ಗೆ ಗೊತ್ತು ಕೆಲವು ಏರಿಯಾಗಳು ಈಸ್ಟ್ ಅಲ್ಲೇ ಗೊತ್ತು, ಮಾದೇವಪುರದಲ್ಲಿ, ವೈಟ್ ಫೀಲ್ಡ್ ಅಲ್ಲೆಲ್ಲ ಆಲ್ಮೋಸ್ಟ್ ಅದು. ಈಗ ನೀವು ಇಲ್ಲಿ ಲೆಕ್ಕ ಹಾಕೊಳ್ಳಿ, ನಮ್ಮ ನೈಸ್ ರೋಡ್ ಆದ್ಮೇಲೆ ನಮ್ಮ ಮಾಗಡಿ ರೋಡಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ನೀವು ಗಮನದಲ್ಲಿ ಇಟ್ಕೊಂಡಿವಿ, ಅದೆಲ್ಲ ಇನ್ನು ಪಂಚಾಯತಿ ಏರಿಯಾ ಇದೆ. ತುಮಕೂರು ರೋಡಲ್ಲೂ ಕೆಲವು ಇನ್ನು ಪಂಚಾಯತಿ ಏರಿಯಾ ಅಂತಿದೆ. ಇಟ್ ಇಸ್ ಆಲ್ಮೋಸ್ಟ್ ಸಿಟಿ, ಆ ಮಾದಾವರ ಅಲ್ಲೆಲ್ಲ ಎಲೆಕ್ಟ್ರಾನಿಕ್ ಸಿಟಿ. ಏರ್ಪೋರ್ಟ್ ನೋಡೋಣ, ಅದನ್ನೆಲ್ಲ ಮುಂದಕ್ಕೆ ಅಲ್ಲಿ ಲೋಕಲ್ ನಿಮ್ಮಂತವ್ರ ಸಲ ಎಲ್ಲ ಬರಲಿ. ಆಮೇಲೆ ಈಗ ಏನ್ ಕಾರ್ಪೊರೇಷನ್ ಇದೆ, ಕಾರ್ಪೊರೇಷನ್ ಐ ವಿಲ್ ಸ್ಪೀಕ್ ಇನ್ ಇಂಗ್ಲಿಷ್, ಲೆಟ್ ದಿಸ್ ಕನ್ನಡ ಫ್ರೆಂಡ್ಸ್ ಬಿ ಓವರ್. ಸರ್, ಈಗ ಮೊದಲು ಸಾಂಪ್ರದಾಯಿಕವಾಗಿ ಏರ್ಪೋರ್ಟ್ಗೆ ಗಣ್ಯರು ಎಲ್ಲ ಬಂದಂತ ಸಂದರ್ಭದಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ ಮೇಯರ್ ಹೋಗ್ತಾ ಇದ್ದಂಥದ್ದು ಸಾಂಪ್ರದಾಯಿಕವಾಗಿ. ಈಗ ಸದ್ಯಕ್ಕೆ ಮಹೇಶ್ರಾವ್ ಹೋಗ್ತದೆ, ಎಲ್ಲರ ಪರವಾಗಿ ಮಹೇಶ್ರಾವ್ ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ ಹೇಳೋಣ, ಅವರೆಲ್ಲ ಆಯ್ಕೆ ಆದ್ಮೇಲೆ ಆಮೇಲೆ ನಾವು ಹೇಳ್ತೀವಿ.
ಏರ್ಪೋರ್ಟ್ ಇದು HL ಇಳಿದ್ರೆ HL ಅವ್ರು ಹೋಗ್ತಾರೆ, ಅಲ್ಲಿ ಇಳಿದ್ರೆ ಅಲ್ಲಿ ಹೋಗ್ತಾರೆ. ನಿಮ್ನು ಆಯ್ಕೆ ಮಾಡ್ತಾರೆ, ಸೆಂಟ್ರಲ್ ಅವ್ರು ಇದಾರಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ. ನಿಮ್ಗೂ ಮೀಡಿಯಾ ಅವ್ರು ನಿಮ್ಗೆ ಕಳಿಸ್ತಾರಲ್ಲ, ಕನಕಪುರದಲ್ಲಿ ಅವ್ರು ಅಲ್ಲಿ ರಿಪೋರ್ಟ್ ಬೇರೆ ಮಾಡು, ದೇವನಹಳ್ಳಿಯಲ್ಲಿ ಅವ್ರು ಅಲ್ಲಿ ರಿಪೋರ್ಟ್ ಮಾಡು ಅಂತ ಅಲ್ಲಿ ಆ ಲೋಕಲ್ ರಿಪೋರ್ಟರ್ ಹೋಗ್ತಾರೆ. ಸರ್ ಪೊಲಿಟಿಕಲ್ ಮೈಲೇಜ್ ಏನಾದರೂ ಇದೆಯಾ? ಪೊಲಿಟಿಕಲ್ ಮೈಲೇಜ್ ಸಿ ಐ ಹ್ಯಾವ್ ಎ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್. ಜನರ ಬಳಿಗೆ ಹೋಗ್ತಾ ಇದ್ದೀನಿ, ಜನರ ಸೇವೆ ಮಾಡ್ತಾ ಇದ್ದೀನಿ. ಅವರ ಜನರ ಹತ್ತಿರವಾಗಿ ಸೇವೆಯನ್ನ ಮಾಡೋಂಥ ಒಂದು ದೊಡ್ಡ ಅವಕಾಶ ಇತಿಹಾಸ ಪುಟಕ್ಕೆ ಇದೆ. ಇವತ್ತು ಈ ಹಿಂದೆ ಕೆಂಗಲ್ ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ದಾರಂತೆ, ಇತಿಹಾಸ. ಸುಖೇಶ್ ಗುಡ್ಡೆ ಯಾರು ಡು ಯು ನೋ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ಕೂಡ, ಮಾಧ್ಯಮದವರಿಂದ ಹಿಡಿದು ನೀವಿಂದ ಹಿಡಿದು ಅಪೋಸಿಟ್ ಪಾರ್ಟಿಯವರು ಎಲ್ಲರೂ ಕೂಡ ಅವರ ಮೆಚ್ಚುಗೆಯನ್ನ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅಂತ ನನಗೆ ಗೊತ್ತಿದೆ. ಹೊರಗಡೆ ಮಾತಾಡಬೇಕು, ಮಾತಾಡ್ಕೊಳ್ತಾರೆ, ಬಟ್ ಆಲ್ ಆರ್ ಹ್ಯಾಪಿ. Even BJP friends are also happy, sir, who were opposing that, if you tell. ಐ ಡೋಂಟ್ ವಾಂಟ್ ಟು ಟೆಲ್. ಪಾಪ ಅವ್ರಿಗೂ ನನ್ನ ಬೈಯಷ್ಟು ಒಂದು ಅವಕಾಶ ಕೊಡಬೇಕಲ್ಲ, ಇಲ್ಲ ನೀವೇನು ಬರೆಯಲ್ವಲ್ಲ. ಅಲ್ಲ, ಆಚೆ ಬರೀ ವಿರುದ್ಧವಾಗಿನೇ ಮಾತಾಡೋದು ಬೇಡ, ಅಖಂಡ BBMP ಇರಲಿ, ಅಂಡ್ ಯು ಆರ್ ಟೆಲಿಂಗ್ ದಟ್ ದೇ ಆರ್ ಆಲ್ಸೋ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಬೆಂಗಳೂರಿನ 5 ಮಹಾನಗರ ಪಾಲಿಕೆ ಬಿಡುಗಡೆ ಮಾಡಿದ್ದೀರಿ. ಮುಂಬರುವಂತ ಚುನಾವಣೆಯಲ್ಲಿ 5 ಮಹಾನಗರ ಪಾಲಿಕೆ ಕಾಂಗ್ರೆಸ್ ವಾಸವಾಗುತ್ತಾ ಅಥವಾ ಏನಾಗುತ್ತೆ? ನನಗೆ, ನಾನು ರಾಜಕಾರಣ ದೃಷ್ಟಿ ಇಟ್ಕೊಂಡು ಇದನ್ನ ಮಾಡಿಲ್ಲ. ಯಾವ ರಾಜಕಾರಣ ದೃಷ್ಟಿ ಇಟ್ಕೊಂಡು ನಾವು ಮಾಡಿಲ್ಲ. ಹೊಸ ನಾಯಕರುಗಳನ್ನ ಬೆಳೆಸುವಂತ ಒಂದು ದೊಡ್ಡ ವಿಶೇಷವಾದಂತ ಅವಕಾಶ ಇದೆ. ಇದೇ ರಾಜೀವ್ ಗಾಂಧಿಯವರ ಚಿಂತನೆ ಇದ್ದಿದ್ದು. ನಾನು ಕೇಳಿದ್ದೆ ಅವ್ರಿಗೆ, 73-74 ತಿದ್ದುಪಡಿ ಮೀಟಿಂಗ್ ಅಲ್ಲಿ ಇದ್ದೆ. ವಿ ಹ್ಯಾವ್ ಟು ಕ್ರಿಯೇಟ್ ನ್ಯೂ ಲೀಡರ್ಸ್ ಅಂತ. ಪಂಚಾಯತ್ ಪಾರ್ಲಿಮೆಂಟ್ ಇಂದ ಹೊಸ ನಾಯಕರುಗಳು ಬೇಕು ಅನ್ನೋದು ಒಂದು ಅವರ ಆಸೆ ಇತ್ತು. ಈಗ ನಾಯಕರುಗಳು ತಯಾರಾಗ್ತಾರೆ. ಈಗ ಬೆಂಗಳೂರು ನಗರದಲ್ಲೇ ಒಂದು 10 ಜನ ಇಲ್ವಾ, MLA ಆಗಿರೋರು, ಕಾರ್ಪೊರೇಟರ್ ಆಗಿ MLA ಆಗಿದ್ದವರು, ಮಂತ್ರಿ ಆಗಿರೋರೆಲ್ಲ ಇದಾರಲ್ಲ. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ನಾನು ಇಲ್ಲಿ ಕೂತಿದ್ದೀನಲ್ಲ. ನನಗಿನ್ನ ಉದಾಹರಣೆ ಯಾರು ಬೇಕಾಗಿದೆ? Sir, you are a party president also, KPCC. About the elections, so ex-corporators from BBMP will be prioritized for the tickets, ex-mayors will be prioritized for the ticket, or you will... We will meet you later on this. We'll have a chat, we'll have this one, tea, coffee, and we'll discuss on this. ನೋಡಿಯಪ್ಪ, ಬೆಂಗಳೂರು ನಗರದಲ್ಲಿ ಯಾರು ವೋಟರ್ ಆಗಿರ್ತಾರೆ, ಯಾರು ಆಯ್ಕೆ ಆಗಿರ್ತಾರೆ, ಆ ಸಂಸ್ಥೆಗಳಿಂದ ಬಹುಶಃ ಅವ್ರ ವೋಟ್ ಬೆಂಗಳೂರಲ್ಲಿ ಇರ್ಬೋದು ಅಂತ ಕಾಣ್ತದೆ. ನನಗೆ ಗೊತ್ತಿಲ್ಲ. ಈಸ್ ವೋಟ್ ಮೇ ಬಿ ಇನ್ ಬ್ಯಾಂಗ್ಳೂರ್. ನಾನು ಅದನ್ನೆಲ್ಲ ಇಂಟೀರಿಯರ್ ನೋಡಕ್ ಹೋಗಿಲ್ಲ. ಯಾರು ಅಲ್ಲಿಂದ ಎಲೆಕ್ಟ್ ಆಗಿರ್ತಾರೆ, ಬೆಂಗಳೂರು ನಗರದಿಂದ ವೋಟ್ ಇಟ್ಕೊಂಡಿರ್ತಾರೆ, ಅವ್ರನ್ನ ನಾವು ವಿ ಕಾಂಟ್ ಅವಾಯ್ಡ್ ದೆಮ್. ನೋಡಿ, all the elected members of the Lok Sabha, Rajya Sabha and the State Assembly and the Legislative Council whose constituency lies within or substantially within the Greater Bangalore area, who resides in the area of the Greater Bangalore Authority, shall also be the member of the Greater Bangalore Authority. But Yatindra does he qualify under these circumstances? I don't know. We are not going by individual. If his vote is here, he will be qualified. I have not looked at the internal issues. We look at the larger interest of the bank. Could you brief in English? Yes, sir. Of course, I'll brief in English. Mood is good, sir. Huh? Mood ಚೆನ್ನಾಗಿದೆ. Mood. Of course, I'm happy. It is one of the important day in my public life, political life, social life. See, for all any one of you or me,
If you do write up something good, if people appreciate, you'll also be happy in your life, no? We all are not permanent in this society. Some end day will come. But what you do between the death and birth is important. It is the history today. Today, the history of the Bangalore. Okay. Namaskar to all the friends. I don't want to answer any political questions. Let anyone speak anything. I will not answer to anyone, including you. ಸರ್ ಇದು ಮಹಿಳಾ ಮೀಸಲಾತಿದು 50%, ಇದು ಕೂಡ ಅಂದ್ರೆ ಇಡೀ ದೇಶದಲ್ಲಿ ಈ ಮಹಾನಗರದಲ್ಲಿ ಶೇಕಡ 50% ಈ ತರ ಮಾಡಿದ್ದಾರೆ. ಅದರಿಂದ ಕೂಡ ನೀವು ಶಕ್ತಿ ಯೋಜನೆ ಯಾವ ರೀತಿ ಕಾಣುತ್ತೆ ಆ ಥರದ ಪುಷ್ಪಕ ಕನ್ನಡದ ಮಾತಾಡಾಯ್ತು ನಾನು. ಅದನ್ನ ನೆಕ್ಸ್ಟ್ ಮಾತಾಡೋಣ. ಜಾಸ್ತಿ ಕಾಫಿನೂ ಜಾಸ್ತಿ ಕುಡಿಯಂಗಿಲ್ಲಂತೆ, ಊಟನೂ ಜಾಸ್ತಿ ಮಾಡೋಣ. ಓಕೆ. ಟುಡೇ I am very happy to inform the entire country and the state. It is an historic day for the good governance, the dreams of Rajiv Gandhi. ಒಂದು ನಿಮಿಷ ಸ್ವಲ್ಪ ಇರ್ತೀರಾ? ಕಳಿಸ್ಬೇಕಾಯ್ತು ಬೇರೆಯವ್ರಕ್ಕಿಂತ ನಿಮ್ದೇ ನ್ಯೂಸಸ್. Today, in the history of Karnataka administrative system, very important day. We have decentralized the dreams of Rajiv Gandhi, bringing the 74th amendment has come true. We have the Greater Bangalore Authority has been formed. As you all know that in 1993, June 1st, the 74th Amendment came into existence in Karnataka. So we had a boundary of 225 square kilometers. On 16/1/2007, the Brihat Bangalore was been formed with 720 kilometers with 198 wards. Again, looking at the aspects, we brought out with a new legislation. Then we thought that there is a lot of problem connected to the administration. On 22/9/2014, under the chairmanship of Mr. B.S. Patil and Mr. Siddhaya being the member, and our one Mr. Ravichandran, three of them, a committee was being formed to relook to it, to see that we give a better governance on this. So they came out with a proposal. More than thousands of common man citizens gave various suggestions. Hundreds of meetings was being conducted. From 2014 to 2018, about 9 reports was being submitted on that issue. So after the 9th submission, then again in 2015, it was being decided to have 3 corporations. Then ultimately this was being sent to the governor. Then again the government decided that it could not go through. Then the government had to withdraw on 26/7/2009. Since it was being 19, since it was being not cleared by the governor on those days. After that, after our government came into existence, we decided to form the Greater Bangalore Authority on 2/9/2025. Today, it has come into existence, and on 18/7/2023, again we formed a committee under the leadership of calling it as a with Mr. B.S. Patil, Mr. Siddhaya, and again Mr. Rajiv Gowda and Ravichandran, making it as a greater brand Bangalore, and for a new governance. On 12/7/24, a report was being submitted, a draft notification was being done. On 12/7/24,
Then again on 25/7/24, we just looked at, we placed it before the assembly. Then all my friends of the opposition party and various political friends in the assembly and council suggested that this should be given to a house committee, joint selection committee, under the leadership of Mr. Rizwan Ahmad, who is one of the senior legislators. We formed a committee and 15 members of BJP, Janata Dal and Congress was being nominated in that. They had very number of meetings, more than 15 meetings were being conducted. All political party leaders also were a part of that various discussion. Then again on 10/3/25, we had some amendments in the assembly. On 12/3/25, again in the council also some discussion was being held. We sent it to the governor and His Excellency of Governor of Karnataka on 23/4/1925. The Greater Bangalore Authority bill was being accepted and he permitted thus to go ahead with it. And 24/4/25, so we brought into existence, it was being notified. Then on 14/5/25, this notification was being issued, and on 15/5/2025, this was being into force. The Greater Bangalore Authority came to force on 15/5/2025. So this is a very important day for all of us. On 19/7/29, we had a discussion with various leaders between the meantime, with all the political leaders of across the party line. We discussed with them how many corporations has to be formed, either 3, 4, 5. Ultimately, the government, taking the advice and suggestions of all the party legislators, we decided to form 5 corporations, and we saw to it that every corporation will be named after Bangalore itself. So one is Bangalore Central, one is Bangalore North, one is Bangalore South, Bangalore East, and Bangalore West. That is the decision we took. In the meantime, we had about 55 suggestions and various objections connected to it. We all had a look at it. Again, after coming out with the 5 corporations, we sent to the Excellency, the Governor of Karnataka. On 30/8/25, the Governor accepted the recommendation given by the Government of Karnataka. And today, on 26, we came out 26/8/28. We gave about 120 days for this to be formed. Now we have 75 members as of now. We have the members of the Greater Bangalore Authority, where the elected members are there, representative who have the voter list who have been included, where their area lies in that, they will be the member of the Greater Bangalore Authority. Now it is under the today on 2/9/25. This is a very important day for the Karnataka and India to call this Greater Bangalore have 5 corporations. So we have it has come to effect. 5 corporations also will be with 5 IAS senior officers as the commissioners. The GBA is being coming out with the 5 corporation for a better governance, effective delivery of the services, and advising the coordination with all other departments. And all the major mega projects will be taken out by our GBA. Every corporation will have 1 commissioner, 1 additional commissioner, both of them will be the IAS officers, 1 joint commissioner who will be the senior KS officer, and 2 chief engineers, and about 27 divisions were there earlier. Now we have made it as 50 divisions. Earlier there will be 75 subdivisions. Now there will be 150 subdivisions. And in every corporation, a maximum of 150 wards will be there. And more or less average, you will have more than 500 leaders emerging out of the new 5 corporations. Average between the line I am telling. They can go by that. If you have 100, some have 120, and some have 75, it is left to them. So this is the decision the government has taken. And connected to the 74th amendment,
all the taxes will be collected and it will go to the respective corporation from tomorrow. They will open their account. They will, today itself, all of them are taking charge. And the reservation in the elections, we have a separate delimitation commission headed by the GBA Chief Commissioner with its 4 members in it. And ultimately the election will be conducted by the State Election Commission. We have already submitted to the Supreme Court. We have given the data. On 1st of November, on our Rajyotsava day, we have the offices, we have already, the regional office will start functioning from tomorrow, from today itself again. Then on that day, we will make the Bhumi Puja for our all the 5 corporations. I am appealing to all the citizens, and tomorrow they will come out with an suggestions, expression of interest about the logo, the design, for the architects. We want the public also to be a part of this great event, even the logo also to be part of this GBA, and with the new corporations also, we will ask them to submit. This is a major decision which we have taken for the interest of Bangalore and Karnataka. Sir, as far as Mahadevapura is concerned, the electoral list, there are various anomalies. You yourself, you have filed a complaint with the Election Commission. Will that affect the election process here? No, here we have authorized, this is a corporation election. This we have given it to State Election Commission. They will draw. They will come out with this one. We don't want to go to that detail of that issue. That is a different agenda. We have filed a complaint before the State Election, Central Election Commission. They will look into the anomalies. I don't want to comment on that issue. Sir, these 5 corporations are independent financially. How would you set right the revenues which are... Some may be richer. Your 5 fingers are not equally well. You have different size, different angle, different this one. So if some are weak, the government of Karnataka will help them. If some are strong, we will not take any money out of them. It is their luck. The bigger the better, the smaller the luckier. So when are you planning on having the election, sir? The election will go, we will finish our process by November. We will hand over the entire process to the election, our Chief Election Commission, State Election Commission will take. Our Election Commission will finish the delimitation process. We will call for an objection. We have given, by doing the wards also, about minus 25%, about on the 2011 census, it will be about 20,000 plus or minus 25%. It will be there. He will do the job, and he is going to carve out the wards. Sir, a new chapter is turned in the history of Bangalore. But as far as Bangalore planning is concerned, any plans for BDA, sir, on these lines? No, that BDA will be different. The planning authority, it will be the planning authority for the greater GBA will have its own planning authority. They will design the future of Bangalore, the present Bangalore, and the BDA will look at the other outside Bangalore, outside corporations. And BMRDA? BMRD in the Bangalore district, Bangalore North, Bangalore South district. Just an administrative setup. This is for the BBMP related, corporation related. But for the district electoral officer, like for MLA and parliament elections, how it will be? The CC will be the district electoral officer? I don't want to comment. That is I don't want to explain that. I'll come out with you for a similar different day. State Election Commission will decide. No, I'm talking about the State Election Commission will take off. CC was there. Thank you, thank you, thank you.